ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಡೈಲಿ ವ್ಲಾಗ್ ಬಂದು ಬೆಂಗಳೂರಿಂದ ಆಚೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ, ಅದನ್ನು ಅಲ್ಲೋಗಿ ಏನು ಮಾಡ್ತೀವಿ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ ಒನ್ನು, ಇದರಲ್ಲಿ 2 ಪಾರ್ಟ್ ಮಾಡಬೇಕಾಯ್ತು. ಸೊ ನೋಡ್ತಾ ಇದ್ದೀರಲ್ಲ ದೃಶ್ಯ, ಈ ಒಂದು ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ರೆ ಮನಸ್ಸು ಅಷ್ಟೇ ಶಾಂತಿಯುತವಾಗಿರುತ್ತೆ. ಸೊ ಇದೇ ಬೆಟ್ಟ ಗುಡ್ಡಗಳ ಮಧ್ಯೆ ಇರೋಂಥ ಒಂದು ದೇವಾಲಯಕ್ಕೆ ಹೊರಡುವ ಹಂಬಲ ಹಾಗೂ ಪ್ರಯತ್ನ ಹಾಗೂ ಆತ್ಮಾಭಿಮಾನ ನೋಡಿ. ಇದೇ ಮಲೆ ಮಹದೇಶ್ವರದ ಬೆಟ್ಟ. ಈ ಬೆಟ್ಟ ನೆಲೆಸಿರೋದು ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ಬಳಿ ಇರುವಂಥ ಒಂದು ಜಾಗ. ಇದು ಬೆಂಗಳೂರಿಂದ 210 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಮೈಸೂರಿಂದ 150 ಕಿಲೋಮೀಟರ್. ಸುಮಾರು ಒಂದು 5 ಅವರ್ ಪ್ರಯಾಣ ರೀ. 5 ಅವರಲ್ಲಿ ಹೋದ್ವಿ. ಈ ಒಂದು ಪುರಾತನ ದೇವಾಲಯ ಯಾಕೆ ಪ್ರಸಿದ್ಧ, ಏನಿದೆ ಇಲ್ಲಿ ಮಹಾತ್ಮೆ ಏನು ಅಂದರೆ, ಸಂಪೂರ್ಣ ಮಾಹಿತಿ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಲ್ಯಾಂಡ್ ಆದಮೇಲೆ ಫಸ್ಟು ಊಟಕ್ಕೆ ಹೋದ್ವಿ. ಅಲ್ಲಿನ ದಾಸೋಹ ಭವನಕ್ಕೆ ನಾವು 4 ಜನ ಗೆಳೆಯರು ಹೋದ್ವಿ. ಅಲ್ಲಿ ಹೋಗಿ ನೋಡಿ, ಪಾಯಸ, ಕೂಟು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದೋಗಿತ್ತು ರೀ. ಅದು ಹೇಳ್ಕೊಳಕ್ಕಾಗಲ್ಲ, ಟ್ರಾವೆಲ್ ಮಾಡಾದ್ಮೇಲೆ ತಿನ್ನಲೇಬೇಕು. ಸೊ ಅನ್ನ ಸಾಂಬಾರು ಅಷ್ಟೇ ಸೂಪರಾಗಿ ಅಮೃತ ಥರ ಇತ್ತು ಊಟ. ಬಿಸಿ ಬಿಸಿ ಊಟ ಬೀಳ್ಬೇಕಾದ್ರೆ ಹೊಟ್ಟೆಗೆ ಎಷ್ಟು ಆನಂದ ಅಂದರೆ, 2ನೇ ರೌಂಡೂ ಬ್ಯಾಟಿಂಗ್ ಆಡಿದೆ. ಸಾಕಾತು ಬ್ಯಾಟಿಂಗ್ ಆದರೆ ಮಾತ್ರ. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಮಗನೇ ತಟ್ಟೆಗೆ ಅನ್ನ ಹಾಕ್ಕೊಂಡಾದ್ಮೇಲೆ ಅದರಲ್ಲಿ ಸಂಪೂರ್ಣ ಒಂದು ಅಗಳೂ ಬಿಡ್ದಂಗೆ ಚೆನ್ನಾಗಿ ತಿನ್ನಬೇಕು ಅಂತ. ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ ನಾವು. ಈ ಶತಮಾನದಲ್ಲಿ ನಾವು ಇದನ್ನೆಲ್ಲ ಪಾಲಿಸ್ತೀವಿ. ನಮ್ಮ ಮುಂದಿನ ಪೀಳಿಗೆ ಅದೇನು ಪಾಲಿಸುತ್ತೋ ಗೊತ್ತಿಲ್ಲ. ಊಟ ಮಾಡಾದ್ಮೇಲೆ ಆನಂದನೇ ಬೇರೆ, ಗಮ್ಮಂತ ಇದೆ ರೀ ಕೈ. ಆಹಾ. ಅದಾದಮೇಲೆ ಹೊರಡಬೇಕು ರೂಮ್ ಕಡೆ. ಅಲ್ಲಿಂದ ಸೀದಾ ಮಾದಪ್ಪನ ನೆನೆಸ್ಕೊತ, ಮಾದಪ್ಪನ ಹಾಡುಗಳು ಹಾಡ್ಕೊತ ಬಂದು ತಲುಪ್ತೀವಿ ನಮ್ಮ ನಾಗಮಲೆ ಭವನಕ್ಕೆ. ನೋಡಿ, ಇದೇ ನಮ್ಮ ನಾಗಮಲೆ ಭವನ ರಿಸೆಪ್ಷನ್ನು. ಈ ರಿಸೆಪ್ಷನ್ ಏರಿಯಾ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ಹೋಟೆಲು ಅಲ್ಲೇ. ಆದರೆ ಬುಕ್ಕಿಂಗ್ ಮಾತ್ರ ಫಸ್ಟೇ ಮಾಡ್ಕೊಂಡು ಹೋಗ್ಬೇಕು. ಸರಿ, ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ.